ಕ್ರ್ಯಾಬ್ ಅಥವಾ ಏಡಿ ಅಂತ ಏನು ನಾವು ಕರಿತೀವಲ್ಲ, ಇದನ್ನು ನಾವು ಆಹಾರವಾಗಿ ಉಪಯೋಗಿಸ್ಬೋದಾ? ಇದರಿಂದ ನಮಗೇನಾದರೂ ಬೆನಿಫಿಟ್ ಸಿಗುತ್ತಾ? ಇದು ಹೆಲ್ತಿ ಫುಡ್ಡು ಅಥವಾ ಅಲ್ಲವೋ? ಇದು ಹೆಲ್ತಿ ಅಲ್ಲ ಅಂದರೆ ಇದನ್ನು ಹೆಲ್ತಿಯಾಗಿ ಮಾಡಿಕೊಂಡು ಯೂಸ್ ಮಾಡ್ತಕ್ಕಂಥದ್ದು ಹೇಗೆ ಅಂತಕ್ಕಂಥ ಕೆಲವೊಂದಿಷ್ಟು ಪ್ರಶ್ನೆಗಳಿದ್ದಾವೆ. ಇದರಲ್ಲಿ ಏನೇನು ಅಂಶಗಳಿದ್ದಾವೆ ಅಂತ ನೋಡೋಣಂತೆ. ಅದಕ್ಕಿಂತ ಮುಂಚೆ ಯಾರ್ಯಾರಿಗೆ ಆರೋಗ್ಯದ ಬಗ್ಗೆ ಆಗಿರ್ಬೋದು ಅಥವಾ ಆಹಾರದ ಬಗ್ಗೆ ಆಗಿರ್ಬೋದು ಒಂದು ವೈಜ್ಞಾನಿಕ ಮಾಹಿತಿ, ಒಂದು ಸರಿಯಾದ ಮಾಹಿತಿ ಬೇಕೋ, ಕೇವಲ ಅಂಥವ್ರು ಮಾತ್ರ ನಮ್ಮ ಪೇಜನ್ನು ಫಾಲೋ ಮಾಡಿ. ಈ ಕ್ರ್ಯಾಬ್ನಲ್ಲಿ ಏನೇನು ನ್ಯೂಟ್ರಿಷನ್ ಇರುತ್ತೆ ಅಂತ ನೋಡೋಣಂತೆ. ಮೊದಲನೇದಾಗಿ ಪ್ರೋಟೀನ್. ಪ್ರೋಟೀನ್ ಬಂದ್ಬಿಟ್ಟು 20 ಗ್ರಾಮ್ನಷ್ಟು ಪ್ರೋಟೀನು ಈ ಒಂದು ಕ್ರ್ಯಾಬ್ನಲ್ಲಿ ಇರುತ್ತೆ. ಅಂದರೆ 100 ಗ್ರಾಮಿನ ಒಂದು ಕ್ರ್ಯಾಬ್ನಲ್ಲಿ 20 ಗ್ರಾಮ್ನಷ್ಟು ಪ್ರೋಟೀನ್ ಇರುತ್ತೆ. ನೆಕ್ಸ್ಟ್ ಎರಡನೇದು ಇರ್ತಕ್ಕಂಥದ್ದು ಫ್ಯಾಟ್ ಬಂದ್ಬಿಟ್ಟು 1 ಗ್ರಾಮ್ ಮಾತ್ರ ಇರುತ್ತೆ. ನೋಡಿ, ಬೇರೆ ನಾನ್ ವೆಜ್ಜು ನೀವು ಚಿಕನ್ನು ಅಥವಾ ಮಟನ್ ಅಂತ ತೊಗೊಂಡ್ರೆ ಅದರಲ್ಲಿ 100 ಗ್ರಾಮ್ನಲ್ಲಿ 20 ಗ್ರಾಮ್ ಪ್ರೋಟೀನ್ ಇದ್ದರೆ 20 ಅಥವಾ 25 ಗ್ರಾಮ್ನಷ್ಟು ಫ್ಯಾಟ್ ಇರುತ್ತೆ. ಬಟ್ ಕ್ರ್ಯಾಬ್ನಲ್ಲಿ 20 ಗ್ರಾಮ್ ಪ್ರೋಟೀನ್ ಇರುತ್ತೆ, ಬಟ್ ಕೇವಲ 1 ಗ್ರಾಮ್ನಷ್ಟು ಫ್ಯಾಟ್ ಇರುತ್ತೆ. ನೆಕ್ಸ್ಟ್ ಇನ್ನು ಕಾರ್ಬೋಹೈಡ್ರೇಟ್ ಅಂತ ಬಂದರೆ 0, ಇದರಲ್ಲಿ ಯಾವುದೇ ರೀತಿಯ ಒಂದು ಕಾರ್ಬೋಹೈಡ್ರೇಟ್ ಅಂಶ ಇರೋದಿಲ್ಲ. ನೆಕ್ಸ್ಟ್ ಫೈಬರ್ ಅಂತ ಬಂದರೂ ಕೂಡ ಇದರಲ್ಲಿ 0, ಸ್ವಲ್ಪ 1% ಫೈಬರ್ ಕೂಡ ಇದರಲ್ಲಿ ಇರೋದಿಲ್ಲ. ನೆಕ್ಸ್ಟ್ ಇರ್ತಕ್ಕಂಥದ್ದು ಕೊಲೆಸ್ಟ್ರಾಲ್. ನೋಡಿ, ಫ್ಯಾಟ್ ಇರ್ತಕ್ಕಂಥದ್ದು ಕೇವಲ 1 ಗ್ರಾಮು, ಬಟ್ ಕೊಲೆಸ್ಟ್ರಾಲ್ ಬಂದ್ಬಿಟ್ಟು 100 ಮಿಲಿಗ್ರಾಮ್ನಷ್ಟು ಕೊಲೆಸ್ಟ್ರಾಲ್, ಸ್ವಲ್ಪ ಪ್ರಮಾಣದಲ್ಲಿ ಹೆಚ್ಚಿನ ಒಂದು ಕೊಲೆಸ್ಟ್ರಾಲ್ ಇದರಲ್ಲಿ ಇರ್ತದೆ. ನೆಕ್ಸ್ಟ್ ಇನ್ನು ಮಿನರಲ್ಸ್ ಅಂತ ನೋಡೋದಾದರೆ ಸೋಡಿಯಮ್ಮು ಸ್ವಲ್ಪ ಯಥೇಚ್ಛವಾಗಿರುತ್ತೆ. ಎಷ್ಟು ಅಂತಂದರೆ 500ರಿಂದ 800 ಮಿಲಿಗ್ರಾಮ್ನಷ್ಟು ಸೋಡಿಯಂ ಇರುತ್ತೆ. ಫ್ರೆಶ್ ಆಗಿರೋದ್ರಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ, ಬಟ್ ಅದೇ ಸ್ಟೋರ್ ಮಾಡಿರ್ತಾರೆ, ಸಾಲ್ಟ್ ಹಾಕಿ ಸ್ಟೋರ್ ಮಾಡಿರ್ತಾರಲ್ಲ, ಪ್ರಿಸರ್ವ್ ಮಾಡಿರ್ತಾರಲ್ಲ, ಅಂಥದ್ರಲ್ಲಿ ಜಾಸ್ತಿ 1000ಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ, 1000 ಮಿಲಿಗ್ರಾಮ್ಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಸೋಡಿಯಂ ಇರುತ್ತೆ. ಇನ್ನು ಪೊಟ್ಯಾಷಿಯಮ್ ಇರುತ್ತೆ. ಪೊಟ್ಯಾಷಿಯಮ್ ಬಂದ್ಬಿಟ್ಟು 260ರಿಂದ 340 ಮಿಲಿಗ್ರಾಮ್ನಷ್ಟು ಪೊಟ್ಯಾಷಿಯಮ್, ಯಥೇಚ್ಛವಾಗಿ ನಮಗೆ ಪೊಟ್ಯಾಷಿಯಮ್ ಕೂಡ ಸಿಗುತ್ತೆ. ಕ್ಯಾಲ್ಶಿಯಂ ಇರುತ್ತೆ ಯಥೇಚ್ಛವಾಗಿ. ಇದರಲ್ಲಿ ವಿಟಮಿನ್ B12 ಕೂಡ ಜಾಸ್ತಿ ಪ್ರಮಾಣದಲ್ಲಿ ಸಿಗುತ್ತೆ, ವಿಟಮಿನ್. ನೆಕ್ಸ್ಟ್ ಇನ್ನು ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಕೂಡ ಯಥೇಚ್ಛವಾಗಿರುತ್ತೆ. ಜಿಂಕ್ ಇರುತ್ತೆ, ಸೆಲೆನಿಯಮ್ ಇರುತ್ತೆ, ಜೊತೆಗೆ ಕಾಪರ್ ಕೂಡ ಇರುತ್ತೆ. ಇಷ್ಟೊಂದು ಅಂಶಗಳು ಇದರಲ್ಲಿರ್ತವೆ. ಯಾವ್ಯಾವ ಅಂಶದಿಂದ ನಮಗೆ ಏನೇನು ಬೆನಿಫಿಟ್ ಸಿಗುತ್ತೆ ಅಂತ ನೋಡೋಣಂತೆ. ಮೊದಲನೇದಾಗಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಏನಿದೆಯಲ್ಲ, ಇದು ಬಂದ್ಬಿಟ್ಟು ನಮ್ಮ ಹಾರ್ಟ್ ಮತ್ತು ನಮ್ಮ ಬ್ರೈನ್ ಹೆಲ್ತಿಗೆ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ಹೆಲ್ತಿ ಹಾರ್ಟ್, ಹೆಲ್ತಿ ಬ್ರೈನ್ಗೋಸ್ಕರ ಆ ಒಮೆಗಾ 3 ಫ್ಯಾಟಿ ಆ್ಯಸಿಡನ್ನು ನಾವು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಹೇಳಿದೆ ವಿಟಮಿನ್ B12, ಯಥೇಚ್ಛವಾಗಿ ಇದರಲ್ಲಿ ವಿಟಮಿನ್ B12 ಇರೋದ್ರಿಂದ, ವಿಟಮಿನ್ B12 ಯಾವುದಕ್ಕೆ ಬೇಕು? ನಮ್ಮ ಬ್ರೈನಿಗೂ ಬೇಕು, ಹಾಗೆ ನಮ್ಮ ನರಗಳಿಗೂ ಕೂಡ ಬೇಕಾಗುತ್ತೆ. ಹಾಗಾಗಿ ಯಥೇಚ್ಛವಾಗಿ ವಿಟಮಿನ್ B12 ಸಿಗುತ್ತೆ. ಜೊತೆಗೆ ಜಿಂಕ್ ಹೆಚ್ಚಿನ ಪ್ರಮಾಣದಲ್ಲಿ ಇದರಲ್ಲಿ ಜಿಂಕ್ ಇರೋದ್ರಿಂದ, ಜಿಂಕ್ ಯಾವುದಕ್ಕೆ ಯೂಸ್ ಆಗುತ್ತೆ? ಜಿಂಕ್ ನಮ್ಮ ಇಮ್ಯುನಿಟಿ ಲೆವೆಲನ್ನು ಹೆಚ್ಚು ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ಇಮ್ಯುನಿಟಿ ಕೂಡ ಇಂಪ್ರೂವ್ ಆಗ್ತಕ್ಕಂಥ ಸಾಧ್ಯತೆ ಇರ್ತದೆ. ಇನ್ನು ಸೆಲೇನಿಯಮ್ ಅಂತಕ್ಕಂಥ ಒಂದು ಮಿನರಲ್ ಇರತಕ್ಕಂಥ ಇದೇನು ಮಾಡುತ್ತೆ ಅಂತಂದರೆ, ಇದು ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇದೆ. ಹಾಗಾಗಿ ಸೆಲ್ ಡ್ಯಾಮೇಜನ್ನು ಕಂಟ್ರೋಲ್ ಮಾಡುತ್ತೆ, ಸೆಲ್ ರಿಪೇರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ. ಹಾಗೆ ಥೈರಾಯ್ಡಿಗೆ ಇದು ಥೈರಾಯ್ಡ್ ಫಂಕ್ಷನನ್ನು ಜಾಸ್ತಿ ಮಾಡುತ್ತೆ. ಥೈರಾಯ್ಡನ್ನು ಸ್ಟಿಮ್ಯುಲೇಟ್ ಮಾಡಿ, ಥೈರಾಯ್ಡ್ ಅಂದರೆ ಥೈರಾಯ್ಡಿಗೆ ಒಂಥರ ಸಪೋರ್ಟ್ ಕೊಟ್ಟ ಹಾಗೆ ಕೆಲಸ ಮಾಡುತ್ತೆ ಒಂದು ಸೆಲೆನಿಯಮ್ ಅಂತಕ್ಕಂಥ ಅಂಶ. ಅದು ಬಿಟ್ಟರೆ ಇರ್ತಕ್ಕಂಥ ಕಾಪರ್ ಏನಂತಂದರೆ ಐರನ್ ಮೆಟಬಾಲಿಸಮ್. ಐರನ್ ಏನಿದೆಯಲ್ಲ ಅದು ಮೆಟಬಾಲೈಸ್ ಆಗಲಿಕ್ಕೆ ಅದು ಹೆಲ್ಪ್ ಮಾಡ್ತಕ್ಕಂಥದ್ದು ಕಾಪರ್ ನಮಗೆ. ನೆಕ್ಸ್ಟ್ ಇದರಲ್ಲಿ ಫಾಸ್ಫರಸ್ ಕೂಡ ಇದೆ. ಅದು ಫಾಸ್ಫರಸ್ಸು ಈ ಬೋನ್ ಹೆಲ್ತು, ಬೋನ್ ಸ್ಟ್ರಾಂಗ್ ಆಗಿರಲಿಕ್ಕೂ ಕೂಡ ಈ ಒಂದು ಫಾಸ್ಫರಸ್ಸು ಅನುಕೂಲ ಮಾಡಿಕೊಡುತ್ತೆ. ಸರಿ, ಇಷ್ಟು ಬೆನಿಫಿಟ್ ಇದೆ. ಸರಿ, ಪ್ರತಿಯೊಬ್ಬರು ಇದನ್ನು ಯೂಸ್ ಮಾಡ್ಬೋದಾ ಅಂತ ನೋಡೋದಾದರೆ, ಕೆಲವರು ಇದನ್ನು ಅವಾಯ್ಡ್ ಮಾಡಬೇಕಾಗತ್ತೆ. ಯಾರು ಅಂತ ಅಂದರೆ, ಯಾರಲ್ಲಿ ಕೊಲೆಸ್ಟ್ರಾಲ್ ಅಂಶ ಜಾಸ್ತಿ ಇರುತ್ತೆ. ಹೇಳಿದೆ ಇದರಲ್ಲಿ ಕೊಲೆಸ್ಟ್ರಾಲ್ ಸ್ವಲ್ಪ ಜಾಸ್ತಿ ಇದೆ, ಫ್ಯಾಟ್ ಕಡಿಮೆ ಇದೆ, ಬಟ್ ಕೊಲೆಸ್ಟ್ರಾಲ್ ಬಂದುಬಿಟ್ಟು 100 ಮಿಲಿಗ್ರಾಮ್ ಇರೋದ್ರಿಂದ ಜಾಸ್ತಿ ಕೊಲೆಸ್ಟ್ರಾಲ್ ಇರ್ತಕ್ಕಂಥವ್ರು ಇದನ್ನು ಅವಾಯ್ಡ್ ಮಾಡಿ, ಅಥವಾ ಯೂಸ್ ಮಾಡೋ ಅಭ್ಯಾಸ ಇತ್ತು ಅಂತಂದರೆ ಎಷ್ಟು ಸಾಧ್ಯನೋ ಅಷ್ಟು ಕಡಿಮೆ ಯೂಸ್ ಮಾಡ್ತಕ್ಕಂಥದ್ದು ಒಳ್ಳೆಯದು. ಇನ್ನು ಸೋಡಿಯಂ ಅಂಶ ಜಾಸ್ತಿ ಅಂತ ಹೇಳಿದೆ. ಎಷ್ಟು ಅಂತಂದರೆ 500ಕ್ಕಿಂತ ಹೆಚ್ಚಿಗೆ ಇರುತ್ತೆ, 800 ಅಥವಾ 1000 ಮಿಲಿಗ್ರಾಮ್ನಷ್ಟು ಸೋಡಿಯಂ ಇರುತ್ತೆ ಅಂತ ಹೇಳಿದೆ. ಹಾಗಾಗಿ BP ಜಾಸ್ತಿ ಇರ್ತಕ್ಕಂಥ, ಹೈ BP ಇರ್ತಕ್ಕಂಥವ್ರು ಇದನ್ನು ಅವಾಯ್ಡ್ ಮಾಡ್ಬೋದು ಅಥವಾ ಉಪಯೋಗಿಸೋದನ್ನು ಸ್ವಲ್ಪ ಕಡಿಮೆ ಮಾಡ್ಬೋದು. ಜೊತೆಗೆ ಇದರಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ, ಅದರಲ್ಲೂ ಕೂಡ ಪ್ಯೂರಿನ್ ಅಂಶ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಈ ಗೌಟ್ ಅಂತ ಅಂತೀವಲ್ಲ, ಈ ಕೀಲು ನೋವು ಬರ್ತಾ ಇರುತ್ತೆ, ಯೂರಿಕ್ ಆ್ಯಸಿಡ್ ಜಾಸ್ತಿ ಇದೆ, ನಿಮಗೆ ಗೌಟ್ ಇದೆ ಅಂತ ಏನು ಹೇಳ್ತಾರಲ್ಲ, ಅಂಥವರು ಇದನ್ನು ಅವಾಯ್ಡ್ ಮಾಡ್ತಕ್ಕಂಥದ್ದು ಒಳ್ಳೆಯದು. ಯಾಕಂದರೆ ಇದರಲ್ಲಿರ್ತಕ್ಕಂಥ ಒಂದು ಪ್ಯೂರಿನ್ ಅಂಶ ಈ ಗೌಟಿಂದ ಬರ್ತಕ್ಕಂಥ ಒಂದು ಪೇಯ್ನನ್ನು ಜಾಸ್ತಿ ಮಾಡುತ್ತೆ. ನೆಕ್ಸ್ಟ್ ಇದು ಪ್ರೋಟೀನ್ ಇರ್ತಕ್ಕಂಥದ್ದು 20 ಗ್ರಾಮ್ನಷ್ಟು ಪ್ರೋಟೀನ್ ಇರೋದ್ರಿಂದ ಈ ಕಿಡ್ನಿ ಸಮಸ್ಯೆ ಇರ್ತಕ್ಕಂಥವ್ರು ಇದರ ಕಡಿಮೆ ಯೂಸ್ ಮಾಡ್ಬೋದು ಅಥವಾ ಯೂಸ್ ಮಾಡೋದನ್ನು ಅವಾಯ್ಡ್ ಮಾಡ್ತಕ್ಕಂಥ ಕೆಲಸ ಮಾಡ್ಬೋದು. ನೆಕ್ಸ್ಟ್ ಇನ್ನೂ ಕೆಲವರಲ್ಲಿ ಅಲರ್ಜಿ ಇರುತ್ತೆ, ಎಸ್ಪೆಷಲಿ ಈ ಸೀ ಫುಡ್ಡಿಗೆ ಅಲರ್ಜಿ ಇರುತ್ತೆ. ಅದರಲ್ಲೂ ಕೂಡ ಕೆಲವರಿಗೆ ಕ್ರ್ಯಾಬ್ದೇ ಒಂದು ಅಲರ್ಜಿ ಇರ್ತದೆ. ಅಂಥವರು ಕೂಡ ಇದರಲ್ಲಿರ್ತಕ್ಕಂಥ ಪ್ರೋಟೀನ್ ಅಂಶ ಇದೆಯಲ್ಲ, ಆ ಪ್ರೋಟೀನ್ ಅಂಶಕ್ಕೆ ಕೆಲವರಿಗೆ ಅಲರ್ಜಿ ಇರುತ್ತೆ. ಅಲರ್ಜಿ ಇರ್ತಕ್ಕಂಥವ್ರು 100% ಇದರ ಯೂಸ್ ಮಾಡೋದನ್ನು ಅವಾಯ್ಡ್ ಮಾಡಿ. ಸರಿ, ಯಾವ ರೀತಿ ಯೂಸ್ ಮಾಡಬೇಕು ಅಂತ ನೋಡೋದಾದರೆ, ಇದನ್ನು ಬಾಯ್ಲ್ ಮಾಡಿ ಯೂಸ್ ಮಾಡ್ಬೋದು, ಅಥವಾ ಸ್ಟೀಮ್ ಮಾಡಿ ನಾವು ಯೂಸ್ ಮಾಡ್ಬೋದು,
ಸ್ಟೀಮ್ ಮಾಡಿ ಅಥವಾ ಬಾಯ್ಲ್ ಮಾಡಿ ಅಂತಂದರೆ ಈ ಸೂಪ್ ಮಾಡ್ಕೊಂಡು ಕುಡಿತಾರೆ ಕೆಲವರು. ಸೂಪು ಕೂಡ ಚೆನ್ನಾಗಿರುತ್ತೆ, ಆ ಮಸಾಲೆ ಎಲ್ಲ ಹಾಕೋದ್ರಿಂದ ಸೂಪು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ತಾರೆ. ಸೂಪು ಮಾಡ್ಕೊಂಡು ಯೂಸ್ ಮಾಡ್ಬೋದು, ಸಾಂಬಾರು ಮಾಡ್ಕೊಂಡು ಇದನ್ನು ಯೂಸ್ ಮಾಡ್ತಾರೆ ಕೆಲವರು. ಹಾಗೆ ಕೆಲವರು ಫ್ರೈ ಮಾಡಿದರೆ ಚೆನ್ನಾಗಿರುತ್ತೆ ಅಂತೇಳಿ ಫ್ರೈ ಮಾಡಿ ಸೂಪು ಕರಿ ಅಥವಾ ಫ್ರೈ ಮಾಡಿ ಯೂಸ್ ಮಾಡ್ಬೋದು. ಬಟ್ ಆದರೆ ಒಂದು ನಿಮ್ಮ ತಲೆಯಲ್ಲಿರಲಿ, ಏನಂದರೆ ಇದರಲ್ಲಿ ಕೊಲೆಸ್ಟ್ರಾಲ್ ಅಂಶ ಆಲ್ರೆಡಿ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಈ ಫ್ರೈ ಮಾಡಲಿಕ್ಕೆ ಅದಕ್ಕೆಲ್ಲ ನೀವು ಆಯಿಲ್ ಯೂಸ್ ಮಾಡ್ತಿರ್ತೀರಾ ಅಥವಾ ತುಪ್ಪ ಯೂಸ್ ಮಾಡ್ತಿರ್ತೀರಾ ಅಂದರೆ ಅದರ ಪ್ರಮಾಣವನ್ನು ತುಂಬಾ ಕಮ್ಮಿ ಮಾಡಿ. ಸೊ ಆಯಿಲನ್ನು ತುಂಬ ಕಡಿಮೆ ಪ್ರಮಾಣದಲ್ಲಿ ಅಥವಾ ತುಪ್ಪ ಯೂಸ್ ಮಾಡ್ತಿದ್ರೆ ತುಪ್ಪ ಗೀನು ಕೂಡ ತುಂಬ ಕಡಿಮೆ ಪ್ರಮಾಣದಲ್ಲಿ ಯೂಸ್ ಮಾಡಿ. ಯಾಕಂದರೆ ಆಲ್ರೆಡಿ ಇದರಲ್ಲಿ ಕೊಲೆಸ್ಟ್ರಾಲ್ ಅಂಶ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿದೆ. ಇದು ಕಂಪ್ಲೀಟ್ ಫುಡ್ಡಾ, ಹೆಲ್ತಿ ಫುಡ್ಡಾ? ಇದು ಕಂಪ್ಲೀಟ್ ಫುಡ್ ಅಲ್ಲ. ಇದರಲ್ಲಿ ಎಷ್ಟೋ ಅಂಶಗಳಿಲ್ಲ. ಯಾವ್ಯಾವ ಅಂಶಗಳಿಲ್ಲ ಅಂತಂದರೆ, ನಾವು ಹೆಲ್ತಿಯಾಗಿರಬೇಕು ಅಂತಂದರೆ ವಿ ನೀಡ್ ಬ್ಯಾಲೆನ್ಸ್ಡ್ ಫುಡ್. ತುಂಬಾ ಕಂಪ್ಲೀಟಾಗಿ ಬ್ಯಾಲೆನ್ಸ್ ಆಗಿರ್ತಕ್ಕಂಥ ಆಹಾರ ಬೇಕು. ಇದು ಒಂದು ಬ್ಯಾಲೆನ್ಸ್ಡ್ ಫುಡ್ ಅಲ್ಲ. ಹಾಗಾಗಿ ಇದನ್ನು ಬ್ಯಾಲೆನ್ಸ್ಡ್ ಫುಡ್ ಮಾಡಿಕೊಂಡು ಯೂಸ್ ಮಾಡೋದು ಹೇಗೆ ಅಂದರೆ, ಆರೋಗ್ಯಕರ ಆಹಾರ ಮಾಡ್ಕೊಂಡು ಯೂಸ್ ಮಾಡೋದು ಹೇಗೆ ಅಂತಂದರೆ, ಇದನ್ನು ಯೂಸ್ ಮಾಡ್ತಿದ್ದೀರಾ, ಇದರ ಜೊತೆಗೆ ಏನು ಮಾಡಿ ಅಂತಂದರೆ, ಏನೇನು ಕಡಿಮೆ ಇದೆ ನಮಗೆ ಕಾರ್ಬೋಹೈಡ್ರೇಟ್ ತುಂಬ ಮುಖ್ಯವಾಗಿ ತುಂಬ ಅವಶ್ಯಕತೆ ಇರತಕ್ಕಂಥ ಅಂಶ ಏನಂತಂದರೆ, ಪ್ರತಿಯೊಂದು ಸೆಲ್ಸಿಗೂ ಬೇಕಾಗಿರ್ತಕ್ಕಂಥದ್ದು ಗ್ಲೂಕೋಸ್ ಸಿಗ್ತಕ್ಕಂಥದ್ದು ಕಾರ್ಬೋಹೈಡ್ರೇಟಿಂದ. ಹಾಗಾಗಿ ಇದಕ್ಕೆ ಕಾರ್ಬೋಹೈಡ್ರೇಟ್ ಕಂಪ್ಲೀಟ್ ಮಾಡೋದು ಹೇಗೆ ಅಂತಂದರೆ, ಸ್ವಲ್ಪ ಪ್ರಮಾಣದಲ್ಲಿ ಕಾರ್ಬೋಹೈಡ್ರೇಟನ್ನು ಆ್ಯಡ್ ಮಾಡಿ. ಕಾರ್ಬೋಹೈಡ್ರೇಟ್ ನಮಗೆ ಯಾವುದ್ರಲ್ಲಿ ಸಿಗುತ್ತೆ? ರೈಸ್. ನೋಡಿ, ಸ್ವಲ್ಪ ಪ್ರಮಾಣ ಇದು ಯೂಸ್ ಮಾಡ್ತಿದ್ದೀರಾ, ಸ್ವಲ್ಪ ಪ್ರಮಾಣ. ಇದು ಅಂತಲ್ಲ, ನೀವು ಚಿಕನ್ ಮಟನ್ ಏನು ಯೂಸ್ ಮಾಡಿದ್ರು ಕೂಡ ಅದ್ರ ಜೊತೆಗೆ ಸ್ವಲ್ಪ ಪ್ರಮಾಣದಲ್ಲಿ ರೈಸನ್ನು ಆಗಿರ್ಬೋದು, ರಾಗಿ ಆಗಿರ್ಬೋದು ಅಥವಾ ಚಪಾತಿಯನ್ನು ಸ್ವಲ್ಪ ಪ್ರಮಾಣದಲ್ಲಿ ಯೂಸ್ ಮಾಡಿ. ಇಷ್ಟಕ್ಕೆ ಕಂಪ್ಲೀಟ್ ಆಗುತ್ತಾ? ಅಷ್ಟಕ್ಕೂ ಕಂಪ್ಲೀಟ್ ಆಗುತ್ತೆ. ಯಾಕಂತಂದರೆ ಇದರಲ್ಲಿ ಫೈಬರ್ ಅಂಶ ಇಲ್ಲೇ ಇಲ್ಲ. ಫೈಬರ್ ಆಲ್ಮೋಸ್ಟ್ ಝೀರೋ ಫೈಬರ್ ಇರೋದ್ರಿಂದ ಫೈಬರ್ನ ಆ್ಯಡ್ ಮಾಡಬೇಕು. ಫೈಬರ್ ಆ್ಯಡ್ ಮಾಡೋದು ಹೇಗೆ ಅಂತಂದರೆ, ಈಗೇನು ನೋಡಿ, ಏನು ಯಾವುದರಲ್ಲಿ ನಮಗೆ ಯಥೇಚ್ಛವಾಗಿ ಫೈಬರ್ ಸಿಗುತ್ತೆ ಅಂತಂದರೆ ತರಕಾರಿ ಮತ್ತು ಸೊಪ್ಪುಗಳಲ್ಲಿ. ನೋಡಿ, ಇದು ಫೈಬರ್ ಸಿಕ್ತು, ಕಾರ್ಬೋಹೈಡ್ರೇಟ್ ಸಿಕ್ತು, ಜೊತೆಗೆ ಫೈಬರ್ ಜೊತೆಗೆ ವಿಟಮಿನ್ಸ್ ಮಿನರಲ್ಸ್ ಕೂಡ ಯಥೇಚ್ಛವಾಗಿ ನಮಗೆ ತರಕಾರಿನಲ್ಲಿ ಸಿಕ್ತು. ಜೊತೆಗೆ ಪ್ರೋಟೀನು ಸಿಕ್ತು, ನಮಗೆ ಕಡಿಮೆ ಫ್ಯಾಟ್ ಇರ್ತಕ್ಕಂಥ ಒಂದು ಪ್ರೋಟೀನು ಸಿಕ್ತು, ಒಂದಿಷ್ಟು ಮಿನರಲ್ಸ್ ಕೂಡ ಇದು ಸಿಕ್ತು. ನೋಡಿ, ಟೋಟಲಿ ಇಷ್ಟನ್ನು ನಾವು ಯೂಸ್ ಮಾಡಿದಾಗ ನಾನು ಹೇಳ್ತಿರ್ತಕ್ಕಂಥದ್ದು ನಾನ್ ವೆಜ್ ಪ್ರಿಯರಿಗೆ, ಅದರಲ್ಲೂ ಕೂಡ ಕ್ರ್ಯಾಬ್ ಯೂಸ್ ಮಾಡ್ತಕ್ಕಂಥವರಿಗೆ ಇದನ್ನು ಹೆಲ್ತಿ ಫುಡ್ ಮಾಡ್ಕೋಬೇಕು ಅಂತಂದರೆ ಇದ್ರ ಜೊತೆಗೆ ಸ್ವಲ್ಪ ಪ್ರಮಾಣದಲ್ಲಿ ರೈಸ್ ವಿತ್ ಗ್ರೇವಿಯನ್ನು ಯೂಸ್ ಮಾಡಿ, ಜೊತೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಏನಿದೆಯಲ್ಲ ಇದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಕ್ವಾಂಟಿಟಿ ಜಾಸ್ತಿ ಪ್ರಮಾಣದಲ್ಲಿ ಒಂದು ತರಕಾರಿನ ಯೂಸ್ ಮಾಡಿದಾಗ ಕಂಪ್ಲೀಟ್ ಫುಡ್ ಆಗುತ್ತೆ, ಒಂದು ಹೆಲ್ತಿ ಫುಡ್ಡಾಗಿ ಕನ್ವರ್ಟ್ ಆಗುತ್ತೆ. ಯಾರ್ಯಾರಿಗೆ ಆರೋಗ್ಯದ ಬಗ್ಗೆ ಇರ್ಬೋದು ಅಥವಾ ಆಹಾರದ ಬಗ್ಗೆ ಇರ್ಬೋದು ಒಂದು ಸರಿಯಾದ ಮಾಹಿತಿ, ವೈಜ್ಞಾನಿಕ ಮಾಹಿತಿ ಬೇಕೋ, ಕೇವಲ ಅಂಥವ್ರು ಮಾತ್ರ ನಮ್ಮ ಪೇಜನ್ನು ಫಾಲೋ ಮಾಡಿ.